ಒಳ್ಳೆ ಕಲೆಕ್ಷನ್ ಸರ್ ನೇತ್ರಾವತಿಯಿಂದ ಸಂಸ್ಥೆ ಭಾಗದವರಿಗೂ ಒಳ್ಳೆ ಎಲ್ಲರೂ ಹುಷಾರಾಗಿದ್ದಾರೆ. ಟೋಟಲ್ ಆಗಿ ಹೋಸತಿ 20-25 ಕೋಟಿ ಟರ್ನ್ ಓವರ್ ಆಗಿದೆ ಅಂತೆ. ಮತ್ತೆ ಬರೀ ನೇತ್ರಾವತಿಲಿ ನಿಮ್ಗೆ ಬರೀ ಗೈಡ್ಸ್ ಪೀಕಿಗೆ ಹೋಗೋರು ಕಮ್ಮಿ ಅಂತ ಅಲ್ಲ? ಎಲ್ಲಿಗೆ ಪೀಕಿಗೆ ಹೋಗೋರು ಕುದುರೆಮುಖ ಕಮ್ಮಿ ಸರ್. ಆದ್ರೂ ಇಲ್ಲಿ ಜನ ಸಿಗಲ್ಲ ಟಿಕೆಟ್, ಅದಕ್ಕಾಗಿ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಈಗ ಕೇಳೋರ್ ಮೈನ್ ಇದೆಯಾ ನೇತ್ರಾವತಿ ನೇತ್ರಾವತಿ ನಾವಮ್ಮ ಬರ್ಬೇಕು ಮಾಡಿ. ಬನ್ನಿ ಸರ್ ಬನ್ನಿ. ಸ್ವಲ್ಪ ಮಳೆ ಕಮ್ಮಿ ಆಗಿ ಬನ್ನಿ. ಅಲ್ಲೊಂದು ನೇತ್ರಾವತಿ ರಿವರ್ ಮತ್ತೆ ಇನ್ನೊಂದು ಹೊಳೆಗಂಡಿ ಅಂತ ಸಿಗುತ್ತೆ. ಅದು ಎರಡನ್ನ ಸ್ವಲ್ಪ ನೀರು ಇವಾಗ ಹೆವಿ ಇರುತ್ತೆ ನೇತ್ರಾವತಿಯಲ್ಲಿ. ಏನು ತೊಂದರೆ ಇಲ್ಲ ನಿಮ್ಗೆ ಹೋಗ್ಲಿ. 4 ವೀಲ್ ಹಾಕ್ಬೇಕಾಗುತ್ತೆ ಎಲ್ಲಾದ್ರು? ಇಲ್ಲೆಲ್ಲೂ 4 ವೀಲ್ ಬೇಡ, ಜಿಪಿ. 4 wheeler don't have that much power. Mahindra, that respect, Mahindra is great, sir. They manufacture vehicle like anything. This is 2500, no? Ours is maximum 18 or something, that much. What? CC, this is 2500. So it will go. Any nook and corner, if you put that 4-wheeler, it will go like it. ವೆಹಿಕಲ್ ನಿಲ್ಸಿದ ಮೇಲೆ ಮತ್ತೆ 4 ಕಿಲೋಮೀಟರ್ ನಡೆಯಕ್ಕುಂಟಾ? 4.5 ಕಿಲೋಮೀಟರ್ 5 ಆಗುತ್ತೆ ಒಂದು ಸೈಡ್. ಹತ್ಕೊಂಡೇ ಹೋಗ್ಬೇಕಾ? ಇಲ್ಲ, ಒಂದು 3 ಕಿಲೋಮೀಟರ್ ಪ್ಲಾಟ್. ನೇತ್ರಾವತಿ ರಿವರ್ ಇಂದ 1.5-2 ಕಿಲೋಮೀಟರ್ ಫುಲ್ ಪೀಕ್ ಪಾಯಿಂಟ್. ರಿವರ್ ಹೇಗೆ ಮಾಡ್ರೆ? ನೇತ್ರಾವತಿ ಇದೆಯಲ್ಲ, ನೇತ್ರಾವತಿ ಮೂಲ ಹುಟ್ಟಿದ್ದೆ ಅಲ್ಲಿ. ಇಲ್ಲಿ ಹುಟ್ಕೊಂಡು ಮತ್ತೆ ಕೆಳಗೆ ಹೋಗೋದು, ಕಡಗ ಹೋಗೋದು, ಸೌತ್ ಕೆನರಾ ಹೋಗೋದು. ನಿಮ್ಗೆ ಪಿಚ್ಚೆ ಗೊತ್ತಾಗುತ್ತೆ ಅಲ್ಲಿ. ನಿಮ್ಗೆ ಎಲ್ಲಿ ಹೋಗುತ್ತೆ ಅಂತ ಹೇಳೋದು ಪೀಕಲ್ಲೇ ಗೊತ್ತಾಗುತ್ತೆ. ಹಾ, ಇದೆಲ್ಲ ಒಂದೇ ಕುದುರೆಮುಖ ಬೆಲ್ಟೆ ಸರ್. ನಿಮ್ಗೆ ಏನ್ ನೀವು ಕುದುರೆಮುಖ ನಿನ್ನೆ ಕಾಟಿ ಹೇಳಿದ್ರಲ್ಲ, ಅದು ಒಂದೇ ಬೆಲ್ಟ್ ಟಚ್ ಆಗುತ್ತೆ ಈ ಕಡೆ. road. Oh my God! This is the thrill for trekking. ಸರ್, ಆವಾಗ ಹಣ ಇರ್ಲಿಲ್ಲ. ಎಲ್ಲ ರೋಡಿಗೆ 2-3 ದಿನ ಕೆಲಸ ಮಾಡ್ತಿದ್ರು, ಬರ್ತಿದ್ರು, ನೀರು ಬಿಡಿಸ್ತಿದ್ರು. ಇವಾಗ ಎಲ್ಲ ದುಡ್ಡು ಹೆಚ್ಚಾಗಿದೆ, ತಿರುಗಿ ನೋಡಲ್ಲ. ಅರ್ಥ ಆಯ್ತಾ? ಯಾರು ತಿರುಗಿ ನೋಡಲ್ಲ, ಎಲ್ಲ ರೋಡಲ್ಲೇ ನೀರು ಬರ್ಬೇಕು. ನಾವ್ ಯಾರ ಗಾಡಿ ಇದ್ದರು ಊರಲ್ಲಿ ಒಂದು 5-6 ಜನ ಹುಡುಗರು ಮುಂದೆ ಎಟ್ಟಿ ಮಾಡ್ಬೇಕು ಬಿಟ್ರೆ ಯಾರು ಬರಲ್ಲ. ನೋಡಿ, ಡೈಲಿ ಗಾಡಿಯವರು 1 ಲಕ್ಷ ಎತ್ತಾರೆ. ಏನಿಲ್ಲ ಅಂದ್ರೆ ಒಂದು 60 ಗೈಡ್ ಹೋಗುತ್ತೆ ಡೈಲಿ. 60 ಗೈಡ್ ಅಂದ್ರೆ ಒಂದು 60,000 ಡೈಲಿ ಬರ್ತದೆ ಸರ್ ನಿಮಗೆ. ಅರ್ಥ ಆಯ್ತಾ? ಗೈಡ್ ಬೇಕಿದೆ, ಕಂಪಲ್ಸರಿ ಗೈಡ್ ಇಲ್ಲದೆ ಬಿಡೋದೇ ಇಲ್ಲ. 10 ಮೆಂಬರ್ಸಿಗೆ ಒಬ್ರು. ಹೌದಾ? ಹಾ, ನಿಮ್ಗೆ ಒಬ್ರು ಬರ್ಲಿ 10 ಜನ ಬರ್ಲಿ 1000 ಕಟ್ಲೇಬೇಕು. ಎಲ್ಲ ಅವ್ರಿಗೆ ಟ್ರೈನಿಂಗ್ ಆಗಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಎಲ್ಲರಿಗೂ. ಅವ್ರು ಮಾತ್ರ ಹೋಗ್ಲಿಕ್ಕೆ, ಬೇರೆ ಅವ್ರು ಮಾತ್ರ ಹೋಗ್ಲಿಕ್ಕೆ. ಅವ್ರ ಡ್ರೆಸ್ ಇದೆ, ಡ್ರೆಸ್ ಕೋಡ್ ಇದ್ದವ್ರು ಮಾತ್ರ ಹೋಗ್ಲಿಕ್ಕೆ, ಇಲ್ಲ ಬೇರೆ ಯಾರು ಹೋಗ್ಲಿಕ್ಕೆ. ಯಾರು? ಹೌದು, ಸುಮಾರು ಕಾರ್ಯಕ್ರಮ ಉಂಟು. ಹೌದು. ಡಿಪಾರ್ಟ್ಮೆಂಟ್ ಅವ್ರು ಬಂದ್ರು ಗೈಡ್ ಕಟ್ಟೇ ಹೋಗ್ಬೇಕು. That is good, no? Yes. Otherwise people comes and they can do anything. ಅಲ್ಲಿ ಎಲ್ಲ ಮುಳ್ಳಂಗಿರಿ ರಿಸ್ಕ್ ಇದೆಯಲ್ಲ ಸರ್. ಅವೆಲ್ಲ ತುಂಬಾ ಈ ಕುದುರೆಮುಖ ಎಲ್ಲ ಕಾರ್ಮಿಕ ಸ್ಥಳ ಅಲ್ಲ ಸರ್. ಮಿಸ್ ಆಗಿ ಹೋದ್ರೆ ಎಲ್ಲಾರು ಆ ಕಡೆ ಯಾವ್ದಾರ ಒಂದು ಕೈ ಸಿಗಲ್ಲ. ಮುಗೀತು. ಫುಲ್ ಸ್ಟೀಪ್ ಇದೆ ಆ ಕಡೆ. ಅಲ್ಲಿ ಹೋಗ್ಕೊಂಡು ಕ್ಯಾಮರಾ, ಡ್ರೋನು, ವೀಲಿಂಗು, ಭಾಳ ಆಗಿದೆ.
ಲಾಸ್ಟ್ ಟೈಮ್ ಐ ಥಿಂಕ್ ಇನ್ ಮಾರ್ಚ್ ಅಲ್ಲಿ ಏನಿದೆ ಮುಳ್ಳಯ್ಯನಗಿರಿಯಲ್ಲಿ ಒಂದು ಇದು ಆಗಿದೆನೋ, ಹೌದು ಇದಾಗಿದೆ ಸರ್. ಅದಕ್ಕೆ ಅದು ಸ್ಮಾಲ್ 10-year old ಗರ್ಲ್. ಹೆವಿ ಸ್ಕಾರ್ಪ್. ಅದು ಆಲ್ಮೋಸ್ಟ್ 60 ಕಿಲೋಮೀಟರ್ ಗಾನ್ 60 ರಿವರ್. ದೆನ್ ಈಗ ಐ ಥಿಂಕ್ ಅಲ್ಲಿ ಟಿಕೆಟ್ ಚಾಲು ಆಗಿದೆ. ಓನ್ಲಿ 500 people or something per day. per day. ಇಲ್ಲೆಲ್ಲ ತೋಟ ಉಂಟು ಮಾತ್ರ ಹೇಳಿಕ್ಕೆ ಸಾಧ್ಯ ಇಲ್ಲ. ಬಂದಿರಲಿಲ್ಲ ಸರ್, ಇದೇ ಫಸ್ಟ್ ಟೈಮ್. ಇದು ನೋಡಿ ಫಸ್ಟ್ ಟೈಮ್ ನೋಡಿ. ಫಸ್ಟ್ ಟೈಮ್. ಇದೆಲ್ಲ ಕಾರ್ಕಳದ ಡಾಮರ್ ಕಿತ್ತಾಕಿದ್ದಿತ್ತು ನೋಡಿ. ಅದು ಬಂದಿದ್ದ? ಅದನ್ನ ತಂದಿದ್ದು ಲಾರಿ. ಇಲ್ಲಿದು ಟಾರ್ ರೋಡ್ ಮತ್ತೆ ಸಿಮೆಂಟ್ ರೋಡ್ ಬೇಡ, ಇಲ್ಲಿ ಇದು ಸ್ಟೋನ್ಸ್ ಬೇಕು. ಹೌದು ಹೌದು. ದೆನ್ 200-500 years nothing will happen. ಅವ್ರೇನಂದ್ರೆ ಸರ್, ಫಾರೆಸ್ಟ್ ಅವ್ರಿಗೆ 500 ಪೇಮೆಂಟ್ ತಗೊಳ್ತಾರಲ್ಲ, ಅವ್ರಿಗೆ ರಸ್ತೆ ಕೊಡ್ಲಿಕ್ಕೆ ಬರಲ್ಲ. ಇದೆಲ್ಲ ಫಾರೆಸ್ಟ್ ಬರಲ್ಲ ಯಾವುದು. ಅವ್ರು ಟಿಕೆಟ್ ಕೌಂಟ್ರಿಂದ ಮೇಲೆ ಏನಿದ್ರು ಅವ್ರು ₹1 ರಸ್ತೆ ಕೊಡ್ಲಿಕ್ಕೆ ಬರಲ್ಲ. After my operation, first time I'm going this. ಎಲ್ಲ ಇಲ್ಲಿ ಪಾರ್ಕ್ ಆಗ್ತಾವ ಸರ್, ಗಾಡಿ ಬಂದವು. ಮೇಲೆ ಹೋಗಕ್ಕಾಗಲ್ವೇನೋ? ಇಲ್ಲ, ಇಲ್ಲಿಂದ ಒಂದು 1/2-3/4 ಕಿಲೋಮೀಟರ್ ಇದೆ, ಅಲ್ಲಿವರೆಗೆ ವಾಕ್ಯ ಮಾಡ್ತಾರೆ. ಮತ್ತೆ ಗಾಡಿ ಸಮಸ್ಯೆ ಆಗ್ತದೆ ಅಂತ. ಲಾರಿಯಲ್ಲಿ ಹೆಂಗ್ ಬರುತ್ತಾ ಇಲ್ಲಿಗೆ? ಗಾಡಿಯಲ್ಲಿ ಕೆಳಗೊಂದು ಅರ್ಧದವರೆಗೆ ಬರುತ್ತೆ ಸರ್, ಇಲ್ಲಿಂದ ಮೇಲೆ ಬರಲ್ಲ. ಮತ್ತೆ ಅಲ್ಲಿ ಕಾಟಿಂಗ್ ಮಾಡೇ ಎಲ್ಲ ನಮ್ದು ಪಿಕಪ್ ಟ್ರ್ಯಾಕ್ಟರ್ ಇತ್ತು, ನಾವೇ ಕಟಿಂಗ್ ಮಾಡಿದ್ವಿ. ಇದು ದೊಡ್ಡ ಕತೆ. ಕನ್ಸ್ಟ್ರಕ್ಷನ್ ಕೆಲವು ದುಡ್ಡು ಬೇಕು ನಿಮಗೆ.